ನಮಸ್ಕಾರ ಗೆಳೆಯರೆ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಅತ್ಯಂತ ಪ್ರಮುಖವಾದಂತಹ ಕಾರಣ ಏನು ಅಂತೇಳಿ ನೀವು ಮೇಲ್ನೋಟಕ್ಕೆ ನೋಡ್ಬೋದು. ಯಾವುದೇ ಬೆಂಗಳೂರಿನ ಮುಖ್ಯ ರಸ್ತೆಗೆ ಹೋಗಿ BMTC ವೆಹಿಕಲ್ಗಳು, ಏನದು BMTC ವೆಹಿಕಲ್ಗಳು ಟಾಟಾದವ್ರ ಜೊತೆ ಸಹಯೋಗದೊಂದಿಗೆ EV ವೆಹಿಕಲ್ಗಳು ಅಂತ ಮಾಡ್ಕೊಂಡವ್ರೆ. ಸಾರಿಗೆ ಇಲಾಖೆ ಏಕಾಏಕಿ 1,000 ಗಾಡಿಗಳನ್ನ BMTCಲಿ ತಂದುಬಿಟ್ಟಿದ್ದಾರೆ. ಅವರು ಸಾರಿಗೆ ಇಲಾಖೆ ಒಂದು ಬಸ್ಗೆ ಏನೊಂದು ಮೆಷರ್ಮೆಂಟ್ ಇರುತ್ತೆ, ಇಷ್ಟು ಅಡಿಗಳು ಇರುತ್ತೆ ಅಂತ, ಅಷ್ಟು ಅಡಿಗಿನ್ನ ಎಕ್ಸೆಸ್ ಆಗಿ ಒಂದು 5-6 ಅಡಿ ಅಷ್ಟು ಎಕ್ಸ್ಟ್ರಾ ಬಸ್ಗಳನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅದು ಬೆಂಗಳೂರಿನ ಸಣ್ಣ ಸಣ್ಣ ರಸ್ತೆಗಳಲ್ಲಿ ಆ ಬೃಹತ್ ಗಾತ್ರದ, ರಾಕ್ಷಸ ಗಾತ್ರದ ಆ ಟಾಟಾ EV ವೆಹಿಕಲ್ಗಳು ಓಡಾಡ್ತಾರೆ. ಆ EV ವೆಹಿಕಲ್ಗಳು ಇವರು ಸಾರಿಗೆ ಏನು BMTC ಅವರು ಪರ್ ಕಿಲೋಮೀಟ್ರಿಗೆ 50 ರೂಪಾಯಿ ಮತ್ತು ಬೇರೆ ಬೇರೆ ರೀತಿಯ ಒಪ್ಪಂದಗಳನ್ನ ಮಾಡಿಕೊಂಡು ಇವತ್ತು ಟಾಟಾ ಕಂಪ್ನಿಗೆ ಅದನ್ನು ಗುತ್ತಿಗೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನೋಡಿದ್ರೂ ಬಸ್ಗಳು ಖಾಲಿ ಓಡಾಡ್ತಾ ಇರ್ತಾರೆ. ಅವರಿಗೆ ಪ್ರಮುಖವಾದಂತಹ ಒಂದು ಆ ಸಮಯದಲ್ಲಿ ಮಾತ್ರ ಕಲೆಕ್ಷನ್ ಆಗುತ್ತೆ, ಮಿಕ್ಕಿದಾದಂತಹ ಸಮಯದಲ್ಲಿ ಕಲೆಕ್ಷನ್ ಇರೋಲ್ಲ. ಇವತ್ತು ಬೆಂಗಳೂರಿನ ರಸ್ತೆಗೆ ಬೇಕಾಗಿರೋದು ಸಣ್ಣ ವೆಹಿಕಲ್ಗಳು, ಚಿಕ್ಕ ವೆಹಿಕಲ್ಗಳು. BMTC ಏನು ಚಿಕ್ಕ ವೆಹಿಕಲ್ಗಳಲ್ಲಿ ಆ ಬಸ್ ಪೂರ್ತಿ ತುಂಬ ತನಕ ನೀವು ಅದನ್ನು ಮೂವ್ ಮಾಡಬಾರ್ದು. ಖಾಲಿ ಬಸ್ಗಳು ಓಡಾಡಿಕೊಂಡು ಸಾವಿರಾರು ಬಸ್ಗಳನ್ನ ನೀವು ಬೆಂಗಳೂರಿನ ಜನತೆಗೆ ಬಿಡ್ತೀರಾ. ಮತ್ತು ರಾಮಲಿಂಗಾರೆಡ್ಡಿ ಅವರು ಸಹ ನಿನ್ನೆ ಹೇಳಿದ್ದಾರೆ, ಇನ್ನೂ 2,000 ವೆಹಿಕಲ್ಗಳು ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಗ್ಯಾರಂಟಿ ಹಣ ಕೊಡೋಕ್ಕಾಗದ್ರೆ ಬರ್ಬಾದಾಗಿದೆ, 3 ಲಕ್ಷ ಕೋಟಿ ಸಾಲ ಮಾಡಿದೆ. ಆದರೆ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಮಾತ್ರ 2,000 ಬಸ್ ತಗೊಳ್ಳೋಷ್ಟು 100 ಕೋಟಿ ರೂಪಾಯಿಗಳು ಅವ್ರಿಗೆ ಹೇಗೆ ಬರುತ್ತೆ ಅನ್ನೋದೊಂದು ಪ್ರಶ್ನೆ ಇದೆ. ಇದನ್ನು ದಯವಿಟ್ಟು ಪರಿಶೀಲನೆ ಮಾಡಿ. ಬೆಂಗಳೂರಿನ ರಸ್ತೆಗಳಿಗೆ BMTC ಅಂತ ಬೃಹತ್ ರಾಕ್ಷಸ ಗಾತ್ರದ ವೆಹಿಕಲ್ಗಳು ಅವಶ್ಯಕತೆ ಇಲ್ಲ. ಮತ್ತು ಆ ಬಸ್ಗಳಲ್ಲಿ ಏನಾಗಿದೆ, ಡ್ರೈವರ್ಗಳು ಏಕಾಏಕಿ 2 ವೀಲರ್ ಮೇಲೆ ಹರಿಹಾಯ್ತಾರೆ ಮತ್ತು ಬಸ್ಗಳ ಮೇಲೆ ಅವರು ಸಂಚರಿಸ್ತಾರೆ. ಸಾಕಷ್ಟು ಆಕ್ಸಿಡೆಂಟ್ಗಳಿಗೂ ಸಹ ಕಾರಣಕರ್ತರಾಗ್ತಾ ಇದ್ದಾರೆ. ಈ ಬಗ್ಗೆ ಸನ್ಮಾನ್ಯ ಸರ್ಕಾರ, ಸಿದ್ದರಾಮಯ್ಯನವರು ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ತಕ್ಷಣಕ್ಕೆ ಕ್ರಮ ತಗೊಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಧನ್ಯವಾದಗಳು.